ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಇನ್ ಬುಕಿಂಗ್ ಅಪಾಯಿಂಟ್ಮೆಂಟ್ಸ್, ಖಂಡಿತವಾಗ್ಲೂ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು. ಸೊ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ವಾಟ್ಸ್ಆಪ್ ಮಾಡಿ, ನಾನು ವಾಟ್ಸ್ಆಪ್ ಅಲ್ಲಿ ನಾನು ಫ್ರೀ ಆದಾಗ ನನ್ನ ಮೆಸೇಜಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ಪರ್ಸನಲ್ ರೀಡಿಂಗ್ ಚಾರ್ಜಸ್ 400 ರೂಪೀಸ್ ಇರುತ್ತೆ. ಈ ಒಂದು 400 ರೂಪೀಸ್ ನೀವು ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬಹುದು, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ಅಲ್ಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು 400 ರೂಪೀಸ್ಗೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರೂಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳುತ್ತಾ. ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ತುಂಬಾ ಜನ ಈ ಒಂದು ವಿಡಿಯೋಸ್ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ದೀರಾ. ದಟ್ ಈಸ್ ಯೋರ್ ಲೇಟ್ ನೈಟ್ ಥಾಟ್ಸ್. ಸೊ ನಿಮ್ಮ ಮಾಜಿ ಪ್ರೇಮಿಯ ತಡರಾತ್ರಿಯ ಆಲೋಚನೆಗಳು ಏನಿದೆ, ಸೊ ಅವರು ಇವಾಗ ನಿಮ್ಮನ್ನ ನೆನಪು ಮಾಡ್ಕೋತಾರ, ರಿಮೆಂಬರ್ ಮಾಡ್ಕೋತಾರ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ. ಸೊ ನೀವು ಯೋಚನೆ ಮಾಡ್ತಾ ಇರ್ತೀರ ಅವಾಗ ಅವರು ಅದೇ ರೀತಿ ನಿಮ್ಮ ಬಗ್ಗೆ ನೆನಪು ಮಾಡ್ಕೋತಿರ್ತಾರ ಅನ್ನೋದ್ರ ಬಗ್ಗೆ ತುಂಬಾ ಜನ ಕೇಳಿದ್ರಿ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಾರೆ ಅಂಡ್ ನಿಮ್ಮ ಬಗ್ಗೆ ಅವ್ರಿಗೆ ಖಂಡಿತವಾಗ್ಲೂ ಈಗ್ಲೂ ಕೂಡ ಮನಸ್ ಇದೆಯಾ ಅಂಡ್ ಅವರು ನಿಮ್ಮನ್ನ ನೆನಪು ಮಾಡ್ಕೋತಾರ ಅಂದ್ರೆ ನೋಡಿ, Hanged Man ಇದೆ, King of Pentacles, and we have Devil, and Hermit ಇದೆ, and we have Two of Cups, and bottom of the card Three of Wands ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಬಾಟಮ್ ಆಫ್ ದಿ ಕಾರ್ಡ್ Three of Wands ಇದೆ, and Two of Cups, ಓಕೆ, and Hermit ಇದೆ, and Devil ಕಾರ್ಡ್ ಇದೆ, and King of Pentacles, and in the same time we have Hanged Man. ಸೊ ಗೈಸ್, ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ನಿಮ್ಮ ನೆನಪುಗಳು ಅವ್ರಿಗೆ ಕಾಡಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅವರು ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ನೆನಪುಗಳು ಕಾಡುತ್ತೆ, ನಿಮ್ಮ ಜೊತೆಗೆ ಕಳೆದಿರುವಂತ ಮೆಮೊರೀಸ್ ಕಾಡುತ್ತೆ, ಅಥವಾ ಕೆಲವೊಂದ್ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಅವ್ರಿಗೆ ನಿಮ್ಮ ನೆನಪುಗಳು ಕಾಣುತ್ತೆ. ಯಾಕೆ ಅಂತ ಅಂದ್ರೆ, ಬಿಕಾಸ್ ನಿಮ್ಮ ಜೊತೆಗೆ ಅವರು ತುಂಬಾ ಚೆನ್ನಾಗಿ ಬಾಂಧವ್ಯ ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ನಿಮ್ಮ ಜೊತೆಗೆ ತುಂಬಾ ಕ್ಷಣಗಳು ಕಳೆದಿದ್ದಾರೆ. ತುಂಬಾ ಲಾಂಗ್ ಟೈಮ್ ಇಂದ ಈ ಒಂದು ವ್ಯಕ್ತಿ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತ ಅಂದ್ರೆ ಬಾಟಮ್ ಆಫ್ ದಿ ಕಾರ್ಡ್ Three of Wands ಇದೆ. ಸೊ Three of Wands ಅಂದ್ರೆ ಮಿಸ್ಸಿಂಗ್ ಎನರ್ಜೀಸ್ ಇದೆ. ನಿಮ್ ಜೊತೆಗೆ ಅವರು ಮಾತಾಡ್ಬೇಕು, ಕಮ್ಯುನಿಕೇಶನ್ ಮಾಡ್ಬೇಕು, ನಿಮ್ ಲೈಫ್ ಅಲ್ಲಿ ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ಕೇಳ್ಬೇಕು. ಯಾಕೆಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ಅವರು ನಿಮ್ಗೆ ಎಷ್ಟು ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಅದರಿಂದ ನೀವು ಹೀಲ್ ಆಗಿದ್ದೀರಾ ಅಥವಾ ನೀವು ಸಂತೋಷವಾಗಿದ್ದೀರಾ, ಖುಷಿಯಾಗಿದ್ದೀರಾ, ಈ ರೀತಿ ಎಲ್ಲ ವಿಚಾರಿಸ್ಕೋಬೇಕು ಅಂತ ಅವ್ರಿಗೆ ತುಂಬಾ ಲಾಂಗ್ ಟೈಮ್ ಇಂದ ಅವ್ರಿಗೆ ಮನ್ಸಲ್ಲಿ ಕಾಡ್ತಾ ಇದೆ. ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಕರೇಜ್ ಆಗಿ ಮಾತಾಡೋಕೆ ಅವ್ರಿಗೆ ಅರ್ಹತೆ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಯಾಕೆಂತ ಅಂದ್ರೆ ಅವ್ರಿಗೆ ನೀವ್ ಬೇಕಾದಾಗ ಅವರು ನಿಮ್ಮನ್ನ ಪಡ್ಕೊಳಕ್ ಆಗಿಲ್ಲ, ಅಥವಾ ನೀವು ಅವ್ರ ಜೊತೆಗಿದ್ದಾಗ ನಿಮ್ಮನ್ನ ಅವ್ರು ವ್ಯಾಲ್ಯೂ ಮಾಡಿಲ್ಲ. ಸೊ ಇದೆಲ್ಲನೂ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ನನ್ನಂತ ವ್ಯಕ್ತಿ ಇವ್ರ ಲೈಫ್ ಅಲ್ಲಿ ದೂರ ಆಗಿದ್ದೆ ಇವ್ರಿಗೆ ಒಳ್ಳೇದು ಅಂತಾನೆ ಅವ್ರಿಗೆ ಅನ್ಸುತ್ತೆ. ಯಾಕೆಂತ ಅಂದ್ರೆ ನೀವು ತುಂಬಾ ಇನ್ನೋಸೆಂಟ್ ಇದ್ದೀರಾ, ತುಂಬಾ ಸಾಫ್ಟ್, ತುಂಬಾ ಕೈಂಡ್, ತುಂಬಾ ಕೇರಿಂಗ್ ಪರ್ಸನ್. ಸೊ ಯು ಡಿಸರ್ವ್ ಬೆಟರ್ ದ್ಯಾನ್ ದಿಸ್ ಪರ್ಸನ್ ಅಂತ ಅವ್ರಿಗೆ ತುಂಬಾ ಥಾಟ್ಸ್ ಬರುತ್ತೆ. ಬಟ್ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮನ್ನ ಬಿಟ್ಕೊಡಕ್ಕೂ ಇಷ್ಟ ಇಲ್ಲ, ನಿಮ್ ಜೊತೆಗೆ ಇರಕ್ಕೂ ಇಷ್ಟ ಇಲ್ಲ. ಯಾಕೆ ಅಂತ ಅಂದ್ರೆ ನೋಡಿ, Two of Cups ಇದೆ. ಸೊ ಇಲ್ಲಿ ಆನೆಸ್ಟಿ ಕಾಣಿಸ್ತಾ ಇದೆ. ಈ ಒಂದ್ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ನಿಮ್ಮ ಜೊತೆಗೆ ಕಳೆದಿರುವಂತಹ ಸುಂದರ ಕ್ಷಣಗಳೇನಿದೆ ಅಂಡ್ ನಿಮ್ಮ ಜೊತೆಗೆ ಏನ್ ಅವ್ರ ಪ್ರೀತಿನಲ್ಲಿ ಇದ್ರು, ದಟ್ ಈಸ್ ನಾಟ್ ಲೈ, ಅದು ಸುಳ್ಳು ಆಗಲ್ಲ. ಸೊ ಅದು ಪ್ರೀತಿ ಇದೆ. ಪ್ರೀತಿನ ಅವರು ಎಕ್ಸ್ಪೀರಿಯನ್ಸ್ ಮಾಡದೇ ಇರ್ಬೋದು, ಬಟ್ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಬಂದಾಗ, ಅಥವಾ ನಿಮ್ಮ ನಿಮ್ಮ ಹೆಸರು ಕೇಳಿದಾಗ ನಿಮ್ಮ ಫೇಸ್ ಆಗಿರ್ಬೋದು, ನಿಮ್ ಜೊತೆ ಕಳೆದಿರೋಂತ ಎಲ್ಲ ಮೆಮೊರೀಸ್ ಆಗಿರ್ಬೋದು, ಒಂದೊಂದಾಗಿ ಅವ್ರಿಗೆ ಫ್ಲಾಶ್ ಹೊಡಿತಾ ಇದ್ದಾಗ ಖಂಡಿತವಾಗ್ಲೂ ನಿಮ್ಮ ನೆನಪುಗಳಿಂದ ಅವರು ಮೋನ್ ಆಗಿಲ್ಲ. ಅವ್ರು ಫಿಸಿಕಲಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ನಿಮ್ ಜೊತೆಗೆ ಮಾತಾಡದೆ ಇರ್ಬೋದು,
ಬಟ್ ಅವರು ಹಾರ್ಟ್ ಟು ಹಾರ್ಟ್ ಖಂಡಿತವಾಗ್ಲು ಮನಸ್ಸಲ್ಲಿ ಈಗಲೂ ಕೂಡ ಅವರು ಮಿಸ್ ಮಾಡ್ಕೋತಾರೆ. ಬಟ್ ಎಲ್ಲಾರ ಹತ್ರನೂ ಹೇಳ್ಕೊಳಲ್ಲ, ನನ್ಗೆ ಇವ್ರ ನೆನ್ಪು ಕಾಡ್ತಾ ಇದೆ, ಇವ್ರ ಜೊತೆಗೆ ನಾನು ಮಾತಾಡ್ಬೇಕು ಅನ್ಸ್ತಾ ಇದೆ ಅಂತ ಅವ್ರು ಹೇಳ್ಕೊಳಲ್ಲ. ಬಟ್ ಈ ಒಂದು ವ್ಯಕ್ತಿಗೆ ದೇವರೇ ಗೊತ್ತಿರುತ್ತೆ ಅವರ ಮೈಂಡ್ ಅಲ್ಲಿ ನಿಮ್ಮ ವಿಚಾರವಾಗಿ ಏನ್ ಓಡ್ತಾ ಇದೆ ಅಂತ. ಸೊ ದಿಸ್ ಇಸ್ ಕಾಲ್ಡ್ ಕರ್ಮ. ಸೊ ಜೊತೆಲಿದ್ದಾಗ ಅವರ ಪ್ರೀತಿ ನಮ್ಗೆ ಗೊತ್ತಾಗಲ್ಲ, ಬಟ್ ಅದನ್ನ ಕಳ್ಕೊಂಡಾಗ ಅವ್ರು ಸಿಗಲ್ಲ ಅಂತ ಗೊತ್ತಿದ್ರು ಅವರ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಆ ಹಂಬಲ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಕರ್ಮ. ಸೊ ಯಾರನ್ನು ಯಾವ ಸಮಯದಲ್ಲೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಸೊ ಕಳ್ಕೊಂಡಾದ್ಮೇಲೆ ಮತ್ತೆ ಆ ಒಂದು ವ್ಯಕ್ತಿ ಆಗಿರ್ಲಿ ವಸ್ತು ಆಗಿರ್ಲಿ ಸಿಗೋದಿಲ್ಲ. ಸೊ ಇದ್ದಷ್ಟು ದಿನ ಖಂಡಿತವಾಗ್ಲೂ ಅದನ್ನ ಸ್ವೀಕಾರ ಮಾಡಬೇಕು, ಒಪ್ಕೋಬೇಕು, ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಸೊ ಇದು ಅವ್ರಿಗೆ ರಿಯಲೈಸೇಷನ್ ಆಗಿದೆ ಲೈಫ್ ಅಲ್ಲಿ. ಅಂಡ್ ಖಂಡಿತವಾಗ್ಲೂ ಅವರು ತುಂಬಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಯಾವ ತರ ಡಿಸಿಷನ್ಸ್ ತಗೋಬೇಕು, ತುಂಬಾ ಕನ್ಫ್ಯೂಷನ್ ಆಗ್ತಾರೆ, ತುಂಬಾ ಬ್ಲಾಂಕ್ ಆಗ್ತಾರೆ. ಯಾಕಂತಂದ್ರೆ ಆಂಗರ್ಡ್ ಮ್ಯಾನ್ ಇದೆ. ಸಮ್ ಟೈಮ್ಸ್ ದೇ ಫೀಲ್ ವೆರಿ ಪಾಸಿಟಿವ್, ಸಮ್ ಟೈಮ್ಸ್ ದಿಸ್ ಪರ್ಸನ್ ಫೀಲ್ ವೆರಿ ನೆಗೆಟಿವ್. ಯಾಕೆಂತಂದ್ರೆ ಅವ್ರಿಗೆ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ, ಭಯ ಇದೆ, ಆತಂಕ ಇದೆ. ಆಸ್ ಅ ವೆಲ್ ವಿಶರ್ ಆದ್ರೂ ನಿಮ್ ಜೊತೆಗಿರ್ಬೇಕು, ಆಸ್ ಅ ವೆಲ್ ವಿಶರ್ ಆಗಿ ನಿಮ್ ಜೊತೆಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಬಟ್ ಇದೆಲ್ಲ ವರ್ಕ್ ಆಗಲ್ಲ, ಇದೆಲ್ಲ ನನ್ನ ಭ್ರಮೆ, ನನ್ನ ಇಮ್ಯಾಜಿನೇಷನ್ಗೆ ಅಷ್ಟೇ, ಇವ್ರು ನಾನು ಅಕ್ಸೆಪ್ಟ್ ಮಾಡಲ್ಲ ಅನ್ನೋದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಖಚಿತ ಆಗ್ತಾ ಇದೆ. ಯಾಕೆಂತ ಅಂದ್ರೆ ಡೇ ಬೈ ಡೇ ನೀವು ಬೆಳೀತಾ ಇರೋ ರೀತಿ ಆಗಿರ್ಬೋದು, ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್. ಸೊ ನಾನು ಅವ್ರ ಲೈಫಲ್ಲಿ ಇದ್ದಷ್ಟು ದಿನ ಅವ್ರನ್ನ ಬೆಳೆಸಕ್ಕಾಗಿಲ್ಲ, ಬಟ್ ನನ್ನ ಲೈಫಲ್ಲಿ ಅವ್ರು ದೂರ ಆದಾಗ ಅಥವಾ ನಾನು ಅವ್ರಿಂದ ದೂರ ಆದಾಗ ಖಂಡಿತವಾಗ್ಲೂ ಅವ್ರಿಗೆ ಗ್ರೋತ್ಗೆ ಹೆಲ್ಪ್ ಆಗಿದೆ. ದೇವರು ಅವ್ರನ್ನ ಕಾಪಾಡ್ಲಿ, ದೇವರು ಅವ್ರಿಗೆ ಖುಷಿ ಕೊಡ್ಲಿ, ಸೊ ದೇವರು ಅವ್ರಿಗೆ ಒಳ್ಳೇದೇ ಮಾಡ್ತಾನೆ ಅನ್ನೋದು ಒಂದು ತುಂಬಾ ಥಾಟ್ಸ್ ಇದೆ. ಅಂಡ್ ಡೆವಿಲ್ ಇದೆ. ಸೊ ತುಂಬಾ ನಿಮ್ಮ ಮೇಲೆ ಇವ್ರಿಗೆ ತುಂಬಾ ಅಟ್ರಾಕ್ಷನ್ ಇದೆ, ಅಫೆಕ್ಷನ್ ಇದೆ, ಒಂದು ಅಡಿಕ್ಷನ್ ಇದೆ. ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ನೋಸ್ ನಿಮ್ಮ ಲೈಫ್ ಅಲ್ಲಿ ಅವ್ರು ಮತ್ತೆ ಕನೆಕ್ಟ್ ಆದಾಗ ಅವ್ರು ಮತ್ತೆ ಏನ್ ಮಾಡ್ತಾರೆ ನಿಮ್ ಜೊತೆಗೆ ಇರೋದು ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ನಿಮ್ಮನ್ನ ಅವರು ಡಿಸ್ಟರ್ಬ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವರು ನಿಮ್ಮಿಂದ ದೂರನೇ ಉಳಿದು ನಿಮ್ಮ ಗ್ರೋತ್ಗೆ ಅವರು ಸಪೋರ್ಟಿವ್ ಆಗ್ತಾರೆ, ಅಥವಾ ಸಮಥಿಂಗ್ ದಿಸ್ ಪರ್ಸನ್ ಬ್ಲೆಸ್ ಯು, ನೀನ್ ಚೆನ್ನಾಗಿರು ಅಂತ. ಬಟ್ ದಿಸ್ ಪರ್ಸನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು. ಈಗಲೂ ಕೂಡ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಈ ತರ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ಸಿಗಲ್ಲ. ಪ್ರೀತಿ ನಾನು ಏನ್ ಮಾಡಿದೀನಿ, ಅವ್ರು ನಂಗೆ ಏನ್ ಪ್ರೀತಿ ಕೊಟ್ಟಿದ್ದಾರೆ, ಆ ಪ್ರೀತಿ ಯಾವತ್ತಿಗೂ ಸುಳ್ಳು ಆಗಿಲ್ಲ ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿದೆ. ಸೊ ಏನು ಮಾಡಕ್ಕಾಗಲ್ಲ, ಕಳ್ಕೊಂಡ್ಮೇಲೆ ಅದು ಹೋಯ್ತಷ್ಟೇ, ಅದು ಮತ್ತೆ ಪಡ್ಕೊಳಕ್ ಆಗಲ್ಲ. ಸೊ ಮತ್ತೆ ಪಡ್ಕೋಬೇಕು ಅಂದ್ರೆ ಅದು ಮತ್ತೆ ನೆಕ್ಸ್ಟ್ ಜನ್ಮನೆ ಕಾಯ್ಬೇಕು ಅಂತ ಇವ್ರಿಗೆ ತುಂಬಾನೇ ಅನಿಸ್ತಾ ಇದೆ. ಬಟ್ ಕಿಂಗ್ ಆಫ್ ಪೆಂಟಿಕಲ್ಸ್, ದಿಸ್ ಪರ್ಸನ್ ಸಿ ಯು ಆಸ್ ಅ ಫ್ಯಾಮಿಲಿ ಟುಡೇ. ಈಗಲೂ ಕೂಡ ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ಪರ್ಸನ್, ಫ್ಯಾಮಿಲಿ ಮೆಂಬರ್ ಆಗಿ ನೋಡ್ತಿದ್ದಾರೆ. ಬಟ್ ಎವ್ರಿಥಿಂಗ್ ಇಸ್ ಹ್ಯಾಪನ್ಸ್ ಫಾರ್ ಓನ್ ಗುಡ್. ಸೊ ಇವತ್ತು ನಿಮ್ಗೊಂದು ಚೆನ್ನಾಗಿ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಹಾರ್ಡ್ ವರ್ಕ್ ಅಂಡ್ ಗ್ರೋತ್. ಅಂಡ್ ನೀವೊಂದು ವ್ಯಕ್ತಿಯ ಜೊತೆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಇದೆ. ಸೊ ದಟ್ ಈಸ್ ಆ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬಂದಿದೆ ನಿಮ್ಮನ್ನ ಹೀಲ್ ಮಾಡೋದಕ್ಕೆ, ನಿಮ್ಮನ್ನ ಲೆಸನ್ ಕಲ್ಸೋದಿಕ್ಕೆ. ಸೊ ಇದರಿಂದ ನೀವೇನ್ ಪಾಠ ಕಲ್ತಿದ್ದೀರಾ ಅನ್ನೋದು ಕಲ್ತ್ಕೊಂಡು ಯು ಕ್ಯಾನ್ ಮೂವ್ ಆನ್. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಪರ್ಸನ್ ಟು ಕಮ್ ಔಟ್. ಯಾಕೆಂತಂದ್ರೆ ಅವ್ರು ಮತ್ತೆ ನಿಮ್ ಲೈಫ್ ಅಲ್ಲಿ ಬಂದ್ರೆ ಅಗೇನ್ ಓಲ್ಡ್ ಸ್ಟೋರಿನೇ ರಿಪೀಟ್ ಆಗುತ್ತೆ ಬಿಟ್ರೆ ದಟ್ ಡಸಂಟ್ ಹ್ಯಾಪನ್ ಎನಿ ಸಮಥಿಂಗ್ ಲೈಕ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.